ತುಮಕೂರಿನಲ್ಲಿ ಹಾಡಹಗಲೇ ಮನೆಯೊಳಗೆ ನುಗ್ಗಿ ಕಳ್ಳತನಕ್ಕೆ ಯತ್ನ. ಕಳ್ಳನನ್ನು ಹಿಡಿದು ಮನೆಯಲ್ಲೇ ಲಾಕ್ ಮಾಡಿದ್ದ ಮನೆಯವರು. ಮನೆಯವರ ಸಮಯ ಪ್ರಜ್ಞೆಯಿಂದ ತಪ್ಪಿದ ಅನಾಹುತ. ಇನ್ನು ಬೆಳಗ್ಗೆಯಾಗಿ ಕೊಂಚ ಸಮಯ ಮಾತ್ರ ಆಗಿತ್ತು. ಎದ್ದವರು ನಿತ್ಯ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿದ್ರು. ಅದಾಗ್ಲೇ ಐನಾತಿ ಕಳ್ಳನೊಬ್ಬ ಎಂಟ್ರಿಯಾಗಿದ್ದು ಮನೆಯೊಳಗೆ ಸೀದಾ ನುಗ್ಗಿ ಕಳ್ಳತನಕ್ಕೆ ಯತ್ನಿಸಿದ್ದ. ಕೂಡಲೇ ಮನೆಯವರ ಸಮಯ ಪ್ರಜ್ಞೆಯಿಂದ ಚಾಲಾಕಿ ಕಳ್ಳನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿರೋ ಘಟನೆ ತುಮಕೂರು ನಗರದಲ್ಲಿ ಇಂದು ಬೆಳಕಿಗೆ ಬಂದಿದೆ. ಹೌದು, ತುಮಕೂರು ನಗರದ ಸಿದ್ದಗಂಗಾ ಮಠದ ಬಳಿ ಇರೋ ಶ್ರೀನಗರದ 3ನೇ ಕ್ರಾಸ್ನ ಮನೆಯೊಂದರಲ್ಲಿ ಚಾಲಾಕಿ ಕಳ್ಳ ಕೈಚಳಕ ತೋರಿಸಲು ಹೋಗಿ ತಗ್ಲಾಕೊಂಡಿರುವ ಘಟನೆ ನಡೆದಿದೆ. ಹೌದು, ಶ್ರೀನಗರ 3ನೇ ಕ್ರಾಸ್ನಲ್ಲಿರುವ ಹೇಮಗಿರಿ ನಿಲಯದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಸುಮಾರು 6:30ಯಿಂದ 7 ಗಂಟೆ ಸುಮಾರಿಗೆ ಬಂದ ಕಳ್ಳ ಮನೆಯ ಒಡತಿ ರಾಜೇಶ್ವರಿ ಕಸವನ್ನು ಹಾಕಲು ಹೋಗ್ತಾ ಇದ್ದಂತೆ ಈ ವೇಳೆ ಮನೆಯಲ್ಲಿ ಯಾರೂ ಇಲ್ಲ ಅಂತ ಭಾವಿಸಿದ ಕಳ್ಳ ಸೀದಾ ಮನೆಯೊಳಗೆ ನುಗ್ಗಿದ್ದಾನೆ. ಆದರೆ ಆತನ ದುರಾದೃಷ್ಟಕ್ಕೆ ಮನೆಯಲ್ಲಿ ರಾಜೇಶ್ವರಿಯವರ ಗಂಡ ಬಸವರಾಜು, ಅವರ ಮಗ ಹಾಗೂ ಭಾವನ ಮಗ ಎಲ್ಲರೂ ಇದ್ರು. ಎಲ್ಲರೂ ಸ್ನಾನಕ್ಕೆ ಹೋಗಿದ್ದನ್ನ ಗಮನಿಸಿದ ಕಳ್ಳ ಮನೆಯಲ್ಲಿ ಸಿಕ್ಕ ವಸ್ತುಗಳನ್ನ ಕದ್ದು ಪರಾರಿಯಾಗಲು ಮೊದಲನೇ ಮಹಡಿಗೆ ಹೋಗಿದ್ದ. ಇನ್ನು ಈ ವೇಳೆ ಮನೆಯ ಬಾತ್ರೂಂನಲ್ಲಿದ್ದ ಮನೆ ಯಜಮಾನ ಬಸವರಾಜು ಕಳ್ಳನನ್ನ ಕಂಡು ಕಿರುಚಾಡಲು ಶುರು ಮಾಡಿದ್ರು. ಇತ್ತ ಮನೆಯಲ್ಲಿದ್ದ ಮಗ ಹಾಗೂ ಅವರ ಅಣ್ಣನ ಮಗ ಸೇರಿ ಕಳ್ಳನನ್ನ ಹಿಡಿದು ಥಳಿಸಿದ್ದಾರೆ. ತಡ ಮಾಡದೆ ಕೂಡಲೇ ಪೊಲೀಸರಿಗೆ ಕಾಲ್ ಮಾಡಿ ಕಳ್ಳನನ್ನ ಹಿಡಿದು ಒಪ್ಪಿಸಿದ್ದಾರೆ. 6:45ಗೆ ಹಸಿ ಕಸನ ಗಿಡಕ್ಕೆ ಹಾಕೋಣ ಅಂತ ಮನೆ ಮುಂದೆ ಹೋದೆ. ಅದು ಗೇಟ್ ತಕೊಂಡು ಹೋದ್ನಲ್ಲ, ಆವಾಗ ಒಳಗೆ ಬಂದಿದ್ದಾನೆ. ಆಮೇಲೆ ವಾಪಸ್ ಬಂದು ಫುಲ್ ಗೇಟು ಹಾಕ್ಕೊಂಡು ಮನೆ ಡೋರು ಹಾಕ್ಕೊಂಡು ಪಾತ್ರೆ ತೊಳೆಯೋಣ ಅಂತಂದು ಹೋದೆ. ನಮ್ಮನೆಯವ್ರ ಮೇಲೆ ಇಲ್ಲಿ ಕೆಳಗಡೆ ನನ್ನ ಮಗ ಸ್ನಾನಕ್ಕೆ ಹೋಗಿದ್ದ ಅಂತೇಳಿ ಮೇಲ್ಗಡೆ ಬಾತ್ರೂಮ್ಗೆ ಹೋಗಿದ್ರು ನಮ್ಮನೆಯವರು. ಇಲ್ಲಿ ಹಿಂದ್ಗಡೆ ಅಲ್ಲಿ ನಮ್ಮ ಭಾವನ ಮಗ ಬಾತ್ರೂಮ್ಗೆ ಹೋಗಿದ್ದ. ಅಲ್ಲಿ ಡೋರು ಇದು ಅಳ್ಳಾಡ್ಸಿದ್ದಾನೆ. ನಮ್ಮ ಭಾವನ ಮಗ ಯಾರು ಅಂತಂದಾಗ ಅವನು ಮೇಲೆ ಹೋಗಿದ್ದಾನೆ. ಫಸ್ಟ್ ಫ್ಲೋರ್ಗೆ ಹೋಗಿ ಅಲ್ಲೋಗಿ ಪರದಾಡ್ತಿದ್ದಾನೆ, ಎಲ್ಲ ಔತ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಅಷ್ಟರೊಳಗಡೆ ನಮ್ಮನೆಯವರು ರೂಮ್ ಬಾಕ್ಲು ಹಾಕ್ಕೊಂಡು ಬಾತ್ರೂಮ್ಗೆ ಹೋಗಿದ್ರಲ್ಲ, ರೂಮ್ ಬಾಕ್ಲು ತೆಗ್ದಿದ್ದಾರೆ. ಬಾಕ್ಲು ತೆಗ್ದಾಗ ಇವನು ಅಲ್ಲೇ ಪರದಾಡ್ತಿದ್ದಾನೆ. ಅವಾಗ ಕೂತ್ಕೊಂಡ್ರು, ಅದು ಕಿರ್ಚಾಡ್ತಿದ್ರು. ಏನು ಹಿಂಗೆ ಕಿರ್ಚಾಡ್ತಿದ್ದಾರಲ್ಲ ಅಂತ ನಾನು ಓಡ್ಬಂದ್ರೆ ಇಲ್ಲಿ ಮೇಲಿಂದ ಇಳಿತಾ ಇದ್ದ. ನಾನು ಕಿರ್ಚಾಡ್ಬಿಟ್ಟೆ. ನನ್ನ ಮಗ ಸ್ನಾನಕ್ಕೆ ಹೋದನು, ಟವಲ್ ಸುತ್ಕೊಂಬಂದು ಹಿಡ್ಕೊಂಡು ಅವನ್ನ ಇದು ಕೂರಿಸಿದ್ರು. ಇಲ್ಲಿ ಹಿಡ್ಕೊಂಡು ಒಂದು 2 ಹೊಡೆದು ಕೂರಿಸಿದ್ರು. ನಮ್ಮ ಭಾವನ ಮಗನೂ ಅಷ್ಟರೊಳಗಡೆ ಬಂದ, ಅವನು ನಮ್ಮ ಮಗನೂ ಬಂದ, ಇಲ್ಲಿ ಕೂರಿಸಿದ್ರು ಹೊಡೆದು. ಆಮೇಲೆ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ರು ಸರ್. ಹಿಂಗಾದರೆ ತುಂಬ ಕಷ್ಟ ಸರ್. ನಾವು ಮನೆಯಿಂದ ಈಚೆ ಮನೆ ಮುಂದಕ್ಕೆ ಹೋಗೋಕ್ಕೂ ಬೀಗ ಹಾಕೊಂಡು ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಬಂದೈತೆ. ಭಯ ಆಗ್ಬಿಟ್ಟಿದೆ. ಬೀಗ ಅವರೆಲ್ಲ ಈಚೆ ಹೋಗ್ತಾರೆ, ನಾನು ಒಬ್ಬಳೇ ಮನೇಲಿ ಇರ್ತೀನಿ. ಏನಾದರೂ ಒಂದು ಅನಾಹುತ ಇವತ್ತು ಆಗಿರೋದು ದೇವ್ರ ದಯದಿಂದ ತಪ್ಪೈತೆ ಸರ್. ಇನ್ನು ಮನೆಯಲ್ಲಿ ಎಲ್ಲರೂ ಇದ್ದಾಗಲೇ ಮನೆಗೆ ಕಳ್ಳ ನುಗ್ಗಿ ಕಳ್ಳತನಕ್ಕೆ ಯತ್ನಿಸಿದ್ದು ನಮಗೆ ಸಾಕಷ್ಟು ಭಯವನ್ನುಂಟು ಮಾಡಿದೆ. ಬೆಳ್ಳಂಬೆಳಗ್ಗೆ ಈ ರೀತಿಯಾದ್ರೆ ಮಹಿಳೆಯರು ಒಬ್ಬಂಟಿಯಾಗಿ ಮನೆಯಲ್ಲಿರೋದಾದ್ರೂ ಹೇಗೆ ಎನ್ನುವಂತಾಗಿದೆ ಎಂದು ಮನೆಯ ಮಾಲೀಕ ಬಸವರಾಜು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. 6:45 ಅವನು ಬಂದಾಗ 6:45 ಟೈಮಿಂಗ್ಸು. ನಮ್ಮ ಮನೆಯವರು ಹಸಿ ಕಸ ಅಲ್ಲಿ ಶೆಡ್ಡಿನ ಕಡೆ ಹಾಕೋಕ್ಕೆ ಹೋಗಿದ್ರು. ಗಿಡಕ್ಕೆ ಹಾಕೋಕ್ಕೆ ಹೋದಾಗ ಅವನು ಆ ಟೈಮ್ ನೋಡ್ಕೊಂಡು ಒಳಕ್ಕೆ ಬಂದಿದ್ದಾನೆ. ಮತ್ತು ಒಳಗೆ ಬಂದು ಯಾರೆಲ್ಲ ಮತ್ತೆ ಮೇಗ್ಲು ಫ್ಲೋರಿಗೆ ನಾವು ಬಾತ್ರೂಮ್ನಿಂದ ಆಚೆಗೆ ಬಂದಾಗ ಅಲ್ಲಿದ್ದ. ನಾನು ಅಂತ ಕೂತ್ಕೊಂಡು ಇದು ಮಾಡಿದಾಗ ಅವನು ಕೆಳಗೆ ಒಡೋಕೆ ಬಂದು ಬಾಗಿಲು ತಗೊಂಡು ಹೋಗೋಕೆ ಹೋದ. ನಮ್ಮ ಮನೆಯವ್ರು ಬಂದು ಬಾಗಿಲು ಹಾಕ್ಕೊಂಡು ಅವ್ರು ಒಳಗಿದ್ರು. ಅವನು ಕೂತ್ಕೊಂಡು ಬರೋ ಹೊತ್ತಿಗೆ ಹೋಗೋಕೆ ಹೋದ. ನಮ್ಮ ಹುಡುಗರು ಬಂದು ಇಟ್ಕೊಂಡು ಅವನ್ನ ಇಲ್ಲೆಲ್ಲ ಇದನ್ನು ಮಾಡಿ ಕುಂಡಿಸ್ಕೊಂಡಿದ್ರು. ಆಮೇಲೆ 112ಗೆ ಫೋನ್ ಮಾಡಿ ಕರೆಸ್ಕೊಂಡು ಅವ್ರನ್ನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿವು. ಅಲ್ಲ ಸರ್, ಈಗ ಈ ಆಡುವಾಗಲೇ ಈ ರೀತಿಯಾಗಿ ಕಳ್ಳರು ಮನೆ ನುಗ್ತಾ ಇದ್ರೆ ನಾವು ನೋಡಿ, ಈಗ 6:45ಗೆ ಬಂದಿದ್ದಾನೆ.
ನಾವು ಏನಿಲ್ಲ 9 ಗಂಟೆ ಆಗ್ತಿದ್ದಂಗೆ 9 ಗಂಟೆ 9:30 10 ಗಂಟೆಗೆ ನಾವೆಲ್ಲರೂ ಹೋಗ್ತೀವಿ. ನಮ್ಮ ಮನೆಯವ್ರು ಒಬ್ಬರೇ ಹೆಣ್ಣೆಂಗ್ಸ್ ಒಬ್ಬರೇ ಇರ್ತಿದ್ದು. ಅವಾಗ ಏನು ಬೇಕಾದರೂ ಅನಾಹುತ ಆಗ್ಬೋದಾಯಿತು. ಇವತ್ತು ಅದು ಅನಾಹುತ ನಮಗೆ ಇದರಿಂದ ತಪ್ಪಿದೆ. ಅದಕ್ಕೆ ನಾವು ಇದನ್ನು ಮಾಡ್ಕೋಬೇಕಾಗಿದೆ. ಅವನು ಯಾರು ಏನು ಅಂತ ಗೊತ್ತಿಲ್ಲ. ಅವನು ಫೋನ್ ನೋಡಿದರೆ ಸೈಲೆಂಟಾಗಿ ಅವನು ಇಲ್ಲಿದ್ದಂಗೆ ಪೊಲೀಸ್ನವ್ರು ಬರೋ ಹೊತ್ತಿಗೆ ಏನು ಒಂದು 7-8 ಫೋನ್ಗಳು ಬೇರೆ ಬೇರೆ ನಂಬರಾಗೆಲ್ಲ ಬರ್ತಾಯಿದ್ದು. ಫೋನ್ ಮಾತ್ರ ಸೈಲೆಂಟಾಗೇ ಇಟ್ಕೊಂಡಿದ್ದ ಅವನು ಪಕ್ಕ ಕಳ್ಳನೇ. ಮತ್ತಿರ್ಗ ಹಿಂಗೆ ನಾವು ಏನಾರ ಅವನು ಊದ್ಕೊಂಡು ನಾವು ಇಲ್ದಾಗ ಏನಾರ ಒಂದು ಇದಾಗಿದ್ದರೆ ಕಷ್ಟ ಆಗೋದು ನಮ್ಮದೆಲ್ಲ ಇವತ್ತು. ನಮ್ಗೆ ಕಷ್ಟ ಆಗ್ತಾ ಇತ್ತು. ಈಗ ಆಡುವಾಗಲೇ ಈ ಥರ ನುಗ್ತಾ ಇದ್ದಾರೆ ಪೊಲೀಸರು. ನೋಡಿ ಸರ್, ಹೆಂಗೆ ನಾವು ಎಲ್ಲ ಅದಕ್ಕೇ ಪೊಲೀಸ್ನವರಿಗೆ ಈಗ ಆಗ್ತಾ ಇರೋ ಘಟನೆಗಳು ನೋಡಿಬಿಟ್ರೆ ನಮಗೆ ಭಯ ಆಗ್ತೈತೆ. ನಮ್ಮವು ಎಲ್ಲ ಕಾಲು ಕೈಯೆಲ್ಲ ಎಲ್ಲ ನಡ್ಗ ಕತ್ಕೊಂಬಿಟ್ಟು ಅವನು ನೋಡಿ ಇಮಿಡಿಯೇಟಾಗಿ ಶಾಕ್ ಆಗಿ ನಾವೇನಾರ ನಾವು ಏನಾರ ಆಚೆಗೆ ಬರ್ದಲ್ಲ ಇದ್ದಿದ್ರೆ ಅಲ್ಲೆಲ್ಲರ ನಮ್ಮ ಸೋಫಾ ದಡ್ಯಾಗ ಆ ಕಡೆ ಈ ಕಡೆ ಎಲ್ಲರ ಹೊತ್ಕೊಂಡಿರೋನು. ಅಲ್ಲಿ ಫಸ್ಟ್ ಫ್ಲೋರ್ಗೆ ನಾವು ಹೋಗೋದೇ ಕಡಿಮೆ. ಅಲ್ಲೆಲ್ಲರ ಇದ್ಕೊಂಡು ನಾವೆಲ್ಲ ಜಾಗ ಖಾಲಿ ಮಾಡಿದ ಮೇಲೆ ಅವನು ಅಲ್ಲಿ ನಮ್ಮ ಮನೆಯವ್ರು ಒಬ್ಬರೇ ಇದ್ದಿದ್ದಾಗ ಏನಾಗ್ತಿತ್ತ ಗೊತ್ತಿಲ್ಲ ಅದು ಮುಂದದು. ಇನ್ನು ಬೆಳ್ಳಂಬೆಳಗ್ಗೆ ನಡೆದ ಕಳ್ಳತನದ ಕೃತ್ಯಕ್ಕೆ ಶ್ರೀನಗರ ಹಿತರಕ್ಷಣಾ ಸಮಿತಿ ಕಾರ್ಯದರ್ಶಿ ರಮೇಶ್ ಆತಂಕವನ್ನ ವ್ಯಕ್ತಪಡಿಸಿದ್ರು. ಹಾಡಹಗಲೇ ಈ ರೀತಿಯಾಗಿ ಕಳ್ಳತನ ಮಾಡಲು ಬಂದಿರೋದು ನಿಜಕ್ಕೂ ಏರಿಯಾದಲ್ಲಿ ಭಯದ ವಾತಾವರಣವನ್ನ ನಿರ್ಮಾಣ ಮಾಡಿದೆ. ಸದ್ಯ ಮನೆಯಲ್ಲಿ ಎಲ್ಲರೂ ಇದ್ದಿದ್ದಕ್ಕಾಗಿ ಯಾವುದೇ ಅಚಾತುರ್ಯ ನಡೆದಿಲ್ಲ. ಏನಾದರೂ ಪೊಲೀಸ್ ಇಲಾಖೆಯವರು ನಾಗರಿಕರ ಜೊತೆ ಸಭೆಯನ್ನ ನಡೆಸಿ ಕಳ್ಳತನ ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಸರಿಯಾಗಿ ಬೀಟ್ ಹಾಕಬೇಕೆಂದು ಪೊಲೀಸ್ ಇಲಾಖೆಗೆ ಮನವಿಯನ್ನ ಮಾಡಿದ್ದಾರೆ. ನನ್ನ ಹೆಸರು ರಮೇಶ್ ಅಂತ, ಶ್ರೀನಗರ ನಾಗರಿಕ ಹಿತರಕ್ಷಣಾ ಸಮಿತಿಯ ಕಾರ್ಯದರ್ಶಿ ನಾನು. ಇವತ್ತು ನಡೆದಿರತಕ್ಕಂಥ ಘಟನೆ ಅಂತಕ್ಕಂಥದ್ದು ಏನಿದೆ, ಇದು ಭಾಳ ಗಂಭೀರವಾಗಿ ನಾಗರಿಕರಿಗೂ ಮತ್ತು ಇಲಾಖೆ ಅಂತಕ್ಕಂಥದ್ದು ಏನಿದೆ ಮತ್ತು ನಿಮ್ಮ ಪ್ರೆಸ್ ಅಂತಕ್ಕಂಥದ್ದು ಏನಿದೆ, ಎಲ್ಲರೂ ಇದನ್ನು ಪರಿಗಣಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಯಾಕಂದರೆ ಇಲ್ಲಿ ನಡೆದಂಥ ಘಟನೆ ಭಾಳ ಸೂಕ್ಷ್ಮವಾಗಿರತಕ್ಕಂಥದ್ದು. ಎಲ್ಲ ಮನೆಯಲ್ಲಿ ಮನೆಯಲ್ಲಿರುವಂಥ ಸಂದರ್ಭದಲ್ಲಿ ಬೆಳಗ್ಗೆಯವರು ಎಲ್ಲರೂ ಅವರವರ ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಂಡಿರ್ತೀವಿ, ಸಹಜ ಅದು. ಅಂಥ ಸಂದರ್ಭದಲ್ಲಿ ಏಕಾಏಕಿ ಈತ ಒಳಗಡೆ ಹೋಗಿ ಮೇಲ್ಗಡೆ ಫಸ್ಟ್ ಫ್ಲೋರ್ನಲ್ಲಿ ಔತ್ಕೊಂಡು ಆ ನಂತರ ಇವರೆಲ್ಲ ಹೋದ ನಂತರ ಮತ್ತೆ ಹೆಂಗಸರು ಒಬ್ಬರು ಆ ಒಬ್ಬರೇ ಹೆಂಗಸರು ಅಂದಾಗ ಆ ಒಳಗಡೆ ನಡೆಯತಕ್ಕಂಥ ಘಟನೆ ಏನೇ ಆಗಿರ್ಬೋದು ಅದು ನಮ್ಮ ಕಲ್ಪನೆಗೂ ಹೇಗೂ ಮೀರಿದರ್ತಕ್ಕಂಥ ವಿಚಾರ. ಅದು ದೈವ ನಿಮಿತ್ತನ ಏನೋ, ಇವರ ಅದೃಷ್ಟೋ ಇವ್ರ ಮನದೇವರೋ ಏನೋ ಒಳ್ಳೆಯದಾಗಿಬಿಟ್ಟಿದೆ, ಎಲ್ಲರಿಗೂ ಸಮಾಧಾನ. ಆದರೆ ನಾವು ಇಲ್ಲಿ ಹೇಳ್ತಕ್ಕಂಥದ್ದು ನಿಮ್ಮ ಇದರ ವಾಹಿನಿ ಮುಖಾಂತರ ಹೇಳ್ತಕ್ಕಂಥದ್ದು ಏನು ಅಂದರೆ, ನಮ್ಮ ಈ ಬಡಾವಣೆ ಅಂತಕ್ಕಂಥ ಏನಿದೆ ಭಾಳ ಒಳ್ಳೆಯ ಬಡಾವಣೆ ಅಂತಕ್ಕಂಥದ್ದು ಎಲ್ಲರ ನಿಮ್ಮ ಇಲಾಖೆ SP ಸಹ ಹೇಳಿರೋದು, DC ಇವರೆಲ್ಲ MLA ಇವರೆಲ್ಲ ಹೇಳಿರ್ತಕ್ಕಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ನಡೆಯತಕ್ಕಂಥ ಘಟನಾವಳಿ ಈ ಮನೆ ಹೊರತಾಗಿ ನಾನು ಇನ್ನೂ ಹೇಳ್ತೀನಿ. ನಾನು ಇಲ್ಲಿ ಈ ಮನೆ ಹೊರತಾಗಿ ನಮ್ಮದೇ ಇಲ್ಲಿ ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಉಂಡಿ ಅಂತಕ್ಕಂಥದ್ದು ಕದ್ದಿದ್ದಾರೆ. ಅದಾದ ನಂತರ ಇಲ್ಲಿ ಬೇರೆ ಬೇರೆ ಕ್ರಾಸ್ಗಳಲ್ಲಿ ಇಲ್ಲಿ ಬಡಾವಣೆಯಲ್ಲಿರತಕ್ಕಂಥ ಕ್ರಾಸ್ಗಳಲ್ಲಿ ಈ ಬೈಕಿನ ಇದು ಹೋಗ್ಬಿಟ್ಟಿದೆ, ಎಲ್ಲ ಪೆಟ್ರೋಲ್ಗಳೆಲ್ಲ ಹೋಗ್ತಾ ಇದೆ. ಮತ್ತು ರಾತ್ರಿ ವೇಳೆ ಇಲ್ಲೇನೇ ಘಟನೆ ಆಗಬೇಕಾದ್ರೂ ನಡೆಯತಕ್ಕಂಥದ್ದು ಘಟನೆ ಏನಾಗಿರುತ್ತೆ ಅಂದರೆ 11:30-12 ಗಂಟೆ ನಂತರ 3 ಗಂಟೆ ಒಳಗಡೆ ಅಪರಿಚಿತ ವ್ಯಕ್ತಿಗಳ ಓಡಾಟವನ್ನು ಸಹ ನಾವು ಗಮನಿಸಿದ್ದೀವಿ. ಹಾಗೆ ಒಟ್ನಲ್ಲಿ ತುಮಕೂರಿನಲ್ಲಿ ಬೆಳ್ಳಂಬೆಳಗ್ಗೆಯೇ ಮನೆಗೆ ಕಳ್ಳನೋರ್ವ ನುಗ್ಗಿದ್ದು ನಗರದಲ್ಲಿ ಭಯದ ವಾತಾವರಣ ಆವರಿಸಿದೆ. ಸದ್ಯ ಕಳ್ಳತನಕ್ಕೆ ಯತ್ನಿಸಿದವ ಪೊಲೀಸರ ಅತಿಥಿಯಾಗಿದ್ದು, ಏನಾದರೂ ಪೊಲೀಸರು ಸೂಕ್ತ ಕ್ರಮ ಕೈಗೊಂಡು ಕಳ್ಳತನ ಪ್ರಕರಣ ನಡೆಯದಂತೆ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ, ಪ್ರಜಾಶಕ್ತಿ ಟಿವಿ, ತುಮಕೂರು.